ನಮ್ಮ ಮಂಗಳೂರು ಮಹಾನಗರದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ವೇದವಾಸ್ ಕಾಮತ್ ಅವರು ಪ್ರತಿ ಕಡೆಗಳಲ್ಲಿ ಹಣಕಾಸಿನ ತೊಂದರೆ ಇದೆ, ಕಾಸು ಬಿಡುಗಡೆ ಮಾಡ್ತಾ ಇಲ್ಲ, ಹಾಗಾಗಿ ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕಾಮಗಾರಿಯನ್ನು ಮಾಡದೆ ನಲಿಲಿಕ್ಕೆ ಗೊತ್ತಿಲ್ಲದವನು ಅಂಗಳ ಸರಿ ಇಲ್ಲ ಅಂತ ಹೇಳಿದಾರಂತೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಹಾಗೆ ನಲಿಲಿಕ್ಕೆ ಅನುದಾನ ತರಲಿಕ್ಕೆ ಆಗದೇ ಇದ್ರೆ ಅವರಿಗೆ ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳುವಂತ ಒಂದು ನೆಪವನ್ನು ಕೊಡ್ತಾ ಇದ್ದಾರೆ. ಚುನಾಯಿತ ಪ್ರತಿನಿಧಿಯಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ದು ಈ ರಾಜ್ಯದ, ಈ ಜಿಲ್ಲೆಯ, ಈ ಭಾಗದ ಜನರ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸಿ ಅದಕ್ಕೆ ಬೇಕಾದ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೋಸ್ಕರ ನಾವು ಅವ್ರನ್ನ ಆಯ್ಕೆ ಮಾಡಿದ್ದು. ಈಗ ಅವರು ಅದಕ್ಕೆ ಉಲ್ಟಾ, ನನಗೆ ಗ್ರಾಂಟಿ ಇಲ್ಲ, ನಾನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅಯ್ಯೋ, ನೀವು ಜನಪ್ರತಿನಿಧಿ, ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ ಅಂತ ನಿಮಗೆ ಕಳಿಸಿದ್ದು, ನೀವು ನಮ್ಮ ಪರವಾಗಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಕಳಿಸಿದ್ದು, ಯಾವುದು ಕೊಡಲಿಲ್ಲ, ಯಾವುದು ಇಲ್ಲ ಅಂತ ಹೇಳುವುದಾದರೆ, ಹಾಗಾಗಿ ಆಡಳಿತ, ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಇದೆಯೋ ಅಷ್ಟು ಅಧಿಕಾರ ವಿರೋಧ ಪಕ್ಷಕ್ಕೂ ಇದೆ. ನಿಮಗೂ ಕೇಳುವಂಥ ಅಧಿಕಾರ ಇದೆ, ನಿಮಗೂ ದುಡ್ಡು ಬರುವುದು, ಅನುದಾನ ತರುವ ಅಧಿಕಾರ ಇದೆ. ಹಾಗಾಗಿ ವಿರೋಧ ಪಕ್ಷದಲ್ಲಿ ಇದ್ದರೆ ಶಾಸಕರು ಬೇಡವಾ? ವಿರೋಧ ಪಕ್ಷದಲ್ಲಿ ಇದ್ದರೆ ಯಾವ ಕೆಲಸ ಮಾಡಲಿಕ್ಕೂ ಆಗೋದಿಲ್ವಾ? ನಾನು ಹೇಳ್ತೇನೆ, ವಿರೋಧ ಪಕ್ಷದಲ್ಲಿ ಇರುವಷ್ಟು ಅವಕಾಶಗಳು ಅಧಿಕಾರ ಪಕ್ಷದಲ್ಲಿ ಇರೋದಿಲ್ಲ. ವಿರೋಧ ಪಕ್ಷದಲ್ಲಿ ಸಿಗುವಂಥ ಅವಕಾಶಗಳು ನಾವು ಇವತ್ತು ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷಕ್ಕೆ ಕೊಡುವಂಥ ಅವಕಾಶಗಳು ವಿರೋಧ ಪಕ್ಷದಲ್ಲಿ ನಮಗೆ ಸಿಗೋದಿಲ್ಲ, ಜಾಸ್ತಿ ಸಿಗ್ತದೆ ವಿರೋಧ ಪಕ್ಷಕ್ಕೆ. ಆಡಳಿತ ಪಕ್ಷದಲ್ಲಿ ಇದ್ರೂ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಬರೋದಿಲ್ಲ, ವಿರೋಧ ಪಕ್ಷದಲ್ಲಿ ಇದ್ದು ಹೆಚ್ಚು ಅನುದಾನ ತರಲಿಕ್ಕೆ ಬರ್ತದೆ. ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತೇನೆ, ಎಲ್ಲಿ ಹೋದರೂ ವೇದವಾಸ್ ಕಾಮತ್ ಅವರು ಶಂಕುಸ್ಥಾಪನೆ, ಹೊಸ ಕಾಮಗಾರಿ ಪ್ರಾರಂಭ, ರಿಟೈನಿಂಗ್ ಹಾಲು, ಇದು ಎಲ್ಲಿಂದ ಬಂತು? ನಗರದಲ್ಲಿ ಕಾಮಗಾರಿಗಳೇ ಆಗಿಲ್ವಾ? ಆದ ಕಾಮಗಾರಿಗಳು ಏನಿದೆ? ನೀವು ಎಂಥದ್ದು ಕೆರೆ, ಅದು ಗುಜ್ಜರಿ ಕೆರೆ ಜಪ್ಪುನಲ್ಲಿ ಕೆರೆ ಅಭಿವೃದ್ಧಿ ಮಾಡಿದ್ರಿ, ಮೂಡಾದಿಂದ ದುಡ್ಡು ತಂದು ಪ್ರೀಮಿಯಂ FIR ದುಡ್ಡು ಬಳಕೆ ಮಾಡಿದ್ರಿ. ಅದು ಯಾವ ಸ್ಟೇಟಸ್ ಅಲ್ಲಿ ಇದೆ ಇವತ್ತು? ಅಲ್ಲಿ ಜನರಿಗೆ ಸ್ನಾನ ಮಾಡ್ಲಿಕ್ಕೆ ಆಗ್ತದಾ? ಅಥವಾ ನೀರು ಉಪಯೋಗ ಮಾಡ್ಲಿಕ್ಕೆ ಆಗ್ತದಾ? ಅಥವಾ ಮೊನ್ನೆ ಮಾಗಳಿಪಡುನಲ್ಲಿ ನಾವು ಮಂತ್ರಿಗಳು, ಸಾಮಾನ್ಯ ನಗರಾಭಿವೃದ್ಧಿ ಸಚಿವರು ಅಲ್ಲಿ ಅಂಡರ್ ಬ್ರಿಡ್ಜ್ ಅನ್ನು ಓಪನ್ ಮಾಡ್ಲಿಕ್ಕೆ ಬಂದರು. ಊರಿನ ಜನರಲ್ಲೂ ಸೇರಿಕೊಂಡು ಹೋಗಿ ಅಲ್ಲಿ ಒಂದು ಕೆರೆ ಇತ್ತು, ಏನ್ಗೆ ಮೊಯ್ಲಿ ಕೆರೆ ಅಲ್ಲ, ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಟಾಯ್ಲೆಟ್ನಲ್ಲಿ ಏನು ಅಂಡರ್ಗ್ರೌಂಡ್ ಇದು ಬರ್ತದ, ನೀರು ಬರ್ತದೆ, ಅದೆಲ್ಲವೂ ಅಲ್ಲಿ ಇದೆ. ಅಭಿವೃದ್ಧಿ ಅಂದ್ರೆ ಏನು? ಬರೇ ನನ್ನ ಮೇಲೆ ಕೇಸ್ ಹಾಕಿದ್ರು, ನನ್ನ ಮೇಲೆ ಅದು ಹಾಕಿದ್ರು, ಇದು ಹೇಳೋಕ್ಕೆ ಅಭಿವೃದ್ಧಿನ? ಅಥವಾ ಏನಾದರೂ ಸಾರ್ವಜನಿಕ ಕೆಲಸಗಳು ಮಾಡಬೇಕಾ? ಮನೆಗೆ ಹೋದ್ರೆ ಹೇಳ್ತೀರಿ, ಇಲ್ಲ ನಮ್ಮ ಸರ್ಕಾರ ಇಲ್ಲ, 2 ವರ್ಷ ಆದ್ಮೇಲೆ ನನ್ನ ಸರ್ಕಾರ ಬರುತ್ತೆ, ಮತ್ತೆ ಬನ್ನಿ ಅಂತ ಹೇಳ್ತೀರಿ.